ಗೈಸ್, ಮೊನ್ನೆ ತಾನೇ ಈ ಒಂದು ಪೂಣೆ ಇನ್ಸಿಡೆಂಟ್ ಬಗ್ಗೆ ಒಂದು ವಿಡಿಯೋನ ಮಾಡಿದ್ದೆ. ನಿಮ್ಮಲ್ಲಿ ಸುಮಾರು ಜನ ಅದನ್ನು ನೋಡಿದ್ದೀರಾ ಆಲ್ರೆಡಿ. ಆ್ಯಂಡ್ ಈಗ ಆ ಒಂದು ಕೇಸಲ್ಲಿ ಹೊಸ ಟ್ವಿಸ್ಟ್ ಬಂದಿದೆ. ಸೊ ಏನಾಗಿತ್ತು ಅಂತೇಳಿ ಶಾರ್ಟಾಗಿ ಹೇಳ್ಬಿಡ್ತೀನಿ ನಿಮಗೆ ಇನ್ನೊಂದು ಸಾರಿ. ಕೇತನ್ ಅಗರ್ವಾಲ್ ಒಂದು 26 ವರ್ಷದ ಹುಡುಗ, ತಾನು ಮದುವೆ ಆಗಬೇಕಿರೋ ಹುಡುಗಿ ಸಿಯಾ ಗೋಯಲ್ ಜೊತೆ ಆ ಒಂದು ಫೋರ್ಟ್ಗೆ ಹೋಗಿರ್ತಾನೆ ಹೈಕಿಂಗ್ ಅಂತೇಳಿ. ಆದರೆ ಆ ಹುಡುಗಿ ತನ್ನ ಬಾಯ್ ಫ್ರೆಂಡ್ ಜೊತೆ ಸೇರಿಕೊಂಡು ಕೇತನ್ ಅಗರ್ವಾಲನ್ನು ಕೋಟೆಯಿಂದ ತಳ್ಳಿ ಸಾಯಿಸ್ತಾಳೆ. ಆ್ಯಂಡ್ ಇದಾದಮೇಲೆ ಸುಮಾರು ಡ್ರಾಮಾಗಳನ್ನ ಮಾಡ್ತಾಳೆ. ಅಂದರೆ ಆ ಕೇತನ್ ಅಗರ್ವಾಲ್ ತಾನೇ ಕಾಲು ಜಾರಿ ಬಿದ್ದ ಆ್ಯಂಡ್ ರೆಸ್ಟ್ ಇನ್ ಪೀಸ್, ಐ ವಿಲ್ ಮಿಸ್ ಯು, ಈ ಥರದ ಸುಮಾರು ಸ್ಟೋರಿಗಳನ್ನು ಹಾಕಿ ಎಲ್ಲರನ್ನೂ ಏಮಾರಿಸ್ತಾಳೆ. ಬಟ್ ಕೇತನ್ ಅವರ ಕುಟುಂಬಕ್ಕೆ ಡೌಟ್ ಬರುತ್ತೆ. ಆ್ಯಂಡ್ ಅವರು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಾಗ ಆ ಹುಡುಗಿ ಕಾಲ್ ರೆಕಾರ್ಡ್ಸ್ ಎಲ್ಲ ಚೆಕ್ ಮಾಡಿದಾಗ ಅಲ್ಲಿ ನಿಜ ಎಲ್ಲ ಆಚೆ ಬರುತ್ತೆ. ಆ್ಯಂಡ್ ಆ ಹುಡುಗಿ ಮತ್ತು ಆ ಹುಡುಗಿ ಲವರನ್ನು ಅರೆಸ್ಟ್ ಮಾಡಿದ್ದಾರೆ ಆ್ಯಂಡ್ ಇಂಟ್ರೋಗೇಷನ್ ನಡೆಸಿದ್ದಾರೆ. ಆ್ಯಂಡ್ ಸದ್ಯಕ್ಕೆ ಆ ಒಂದು ಇಂಟ್ರೋಗೇಷನಲ್ಲಿ ಆ ಹುಡುಗಿ ಶಾಕಿಂಗ್ ಸತ್ಯವನ್ನು ಹೇಳಿರುವಂಥದ್ದು. ಏನಾಗಿದೆ ಅಂತಂದರೆ, ಆ ಹುಡುಗಿ ಸ್ವಲ್ಪ ದಿನ ಏನಂತಂದರು, ಅವಳಿಗೆ ಬಾಯ್ ಫ್ರೆಂಡ್ ಇದ್ದ, ಆ ಒಂದು ಕಾರಣಕ್ಕೆ ಅವಳಿಗೆ ಮದುವೆಗೆ ಇಷ್ಟ ಇರಲಿಲ್ಲ, ಅದಕ್ಕೆ ಆ ಹುಡುಗನನ್ನು ಸಾಯಿಸಿದ್ಲು ಅನ್ನೋದು ಇಷ್ಟು ದಿನ ಜನರಿಗೆಲ್ಲ ಗೊತ್ತಾಗಿರುವಂಥದ್ದು. ಬಟ್ ಈಗ ಅದರಲ್ಲಿ ಇನ್ನೊಂದು ಬೇರೆ ನಿಜ ಇದೆ. ಏನಾಗಿದೆ ಅಂತಂದರೆ, ಈ ಹುಡುಗಿ ಯಾರನ್ನ ಮದುವೆ ಆಗಬೇಕಿತ್ತು, ಆ ಕೇತನ್ ಅಗರ್ವಾಲ್ ಅನ್ನೋ ಒಂದು ಹುಡುಗನ, ಆ ಹುಡುಗನ ತಲೆಯಲ್ಲಿ ಕೂದಲಿರಲಿಲ್ಲ ಅಂತೆ. ಅವನು ವಿಗ್ಗನ್ನು ಬಳಸ್ತಿದ್ದಂತೆ, ಹೇರ್ ಪ್ಯಾಚ್ ಯೂಸ್ ಮಾಡ್ತಿದ್ದಂತೆ. ಅಂದರೆ ಆರ್ಟಿಫಿಷಿಯಲ್ ಆಗಿ ಬರೋವಂಥ ಹೇರ್ ಪ್ಯಾಚನ್ನು ಯೂಸ್ ಮಾಡ್ತಿದ್ದ. ಆ್ಯಂಡ್ ಅದರ ಜೊತೆಗೆ ಅವನಿಗೆ ಸ್ಟ್ಯಾಮರಿಂಗ್ ಪ್ರಾಬ್ಲಮ್ ಇತ್ತಂತೆ. ಅಂದರೆ ಮಾತಾಡುವಾಗ ನಿಂತು ಮಾತಾಡೋದಾಗಲಿ ಅಥವಾ ಮಾತಾಡುವಾಗ ತುದುಲೋದು. ಸೊ ಈ ಎರಡು ಪ್ರಾಬ್ಲಮ್ಗಳು ಅವನಿಗಿತ್ತು. ಆ ಕಾರಣಕ್ಕೆ ಅವಳು ಇವನು ಬೇಡ, ನನಗೆ ಲವರ್ ಬೇಕು ಅಂತ ಹೋಗಿರೋದು. ಇದನ್ನು ಯಾಕೆ ನಾನು ಸ್ಟ್ರೆಸ್ ಮಾಡ್ತಿದ್ದೀನಿ ಅಂದರೆ, ಸ್ವಲ್ಪ ಜನ ಫೆಮಿನಿಸ್ಟು ಇದೇ 2-3 ದಿನಗಳಿಂದ ಆ ಹುಡುಗಿನ, ಯಾರು ಆ ಹುಡುಗನ ಹತ್ಯೆ ಮಾಡಿದ್ಲಲ್ಲ ಆ ಹುಡುಗಿನ ಡಿಫೆಂಡ್, ಅಂದರೆ ಹುಡುಗಿ ಪರ ಕೂಡ ಮಾತಾಡೋರು ಸುಮಾರು ಜನ ಫೆಮಿನಿಸ್ಟ್ ಇದ್ದರು. ಅವ್ರಿಗೆ ಫೆಮಿನಿಸ್ಟ್ ಅಲ್ಲ, ನಾನು ಸೈಕೋ ಅಂತಲೇ ಹೇಳ್ತೀನಿ ಅವ್ರಿಗೆ. ಆ ಹುಡುಗಿ ಒಂದು ಹುಡುಗನ ಹತ್ಯೆ ಮಾಡಿದ್ದಾಳೆ ಆ್ಯಂಡ್ ಇವರು ಅವಳನ್ನ ಡಿಫೆಂಡ್ ಮಾಡ್ತಾ ಇದ್ದಾರೆ. ಅಲ್ಲ, ಇವರೇನು ಹುಚ್ಚರ ಅಂತ. ಅದು ಏನಂತ ಡಿಫೆಂಡ್ ಮಾಡಿದ್ದಾರೆ ಅಂತಂದರೆ, ಆ ಹುಡುಗಿಗೆ ಕೋಟಿ ದುಡ್ಡಿರೋವಂಥ ಹುಡುಗ ಸಿಕ್ಕಿದ್ರು ಕೂಡ ಅವಳು ಅದೆಲ್ಲವನ್ನು ಬಿಟ್ಟು ತಾನು ಇಷ್ಟಪಟ್ಟರು ಹುಡುಗನ ಜೊತೆ ಬದುಕಬೇಕು ಅಂತ ಆಸೆ ಪಟ್ಟಳು. ಅದರಲ್ಲಿ ಏನು ತಪ್ಪಿದೆ? ಅಟ್ಲೀಸ್ಟ್ ಅವಳು ಬೇರೆ ಹುಡುಗಿರ್ತಾರ ದುಡ್ಡಿಂದೇ ಹೋಗಲಿಲ್ಲ ಅಂಥೇಳಿ ಈ ರೀತಿಯಾಗಿ ಡಿಫೆಂಡ್ ಮಾಡಿದ್ರು. ಆದರೆ ಈಗ ಆ ಸಿಯಾ ಗೋಯಲ್ ಅನ್ನೋ ಹುಡುಗಿನೇ ಎಲ್ಲರ ಭಯನ ಮುಚ್ಚಿಸಿದಾಳೆ. ಯಾಕಂದರೆ ಅವರೆಲ್ಲ ಇವಳನ್ನ ಸಪೋರ್ಟ್ ಮಾಡ್ಕೊಂಡು ಮಾತಾಡ್ತಿದ್ರೆ, ಅವಳು ಕೊಟ್ಟಿರೋ ರೀಸನ್ಗೆ ಇವಾಗ ಫೆಮಿನಿಸ್ಟ್ಗಳೆಲ್ಲ ಅವರ ಅಕೌಂಟ್ನ ಡಿಲೀಟ್ ಮಾಡ್ಕೊಂಡು ಸುಮ್ಮನೆ ಮೂಲೆಯಲ್ಲಿ ಕೂತ್ಕೋಬೇಕು ಇವಾಗ. ಯಾಕಂದರೆ ಅವಳು ದುಡ್ಡನ್ನು ನೋಡಲಿಲ್ಲ, ಅವಳು ಲುಕ್ಸ್ ನೋಡಿದ್ಲು. ಅವನ್ನ ತಲೆಯಲ್ಲಿ ಕೂದಿರಲಿಲ್ಲ, ಅವನಿಗೆ ಮಾತಾಡೋಕ್ಕೆ ತೊಂದರೆ ಇದೆ, ಇದು ನನಗೆ ಸೆಟ್ ಆಗೋಲ್ಲ. ಸೊ ಇಲ್ಲಿ ಏನು ಅರ್ಥ ಆಗುತ್ತೆ ಅಂದರೆ, ಒಂದು ವೇಳೆ ಆ ಹುಡುಗನಿಗೆ ಕೂದಲಿದ್ದಿದ್ದಾರೆ ತಲೆಯಲ್ಲಿ ಆ್ಯಂಡ್ ಜೊತೆಗೆ ಅವನಿಗೆ ಸ್ಟ್ಯಾಮರಿಂಗ್ ಪ್ರಾಬ್ಲಮ್ ಇಲ್ಲ ಅಂದಿದ್ರೆ, ಆ ಲವರ್ನ ಬಿಟ್ಟು ಅವಳು ಕೇತನ್ ಅಗರ್ವಾಲನ್ನೇ ನಗ್ನಗ್ತಾ ಮದುವೆ ಆಗ್ತಿದ್ಲು. ಸೊ ಇಲ್ಲಿ ಬಿಟ್ಟಿರೋದು, ಅವನ ಹತ್ರ ಕೋಟಿ ದುಡ್ಡಿದ್ರು ಲವರ್ ಬೇಕು ಅಂತಲ್ಲ. ಸೊ ಈಗ ಅವಳು ಹೇಳಿರೋ ಪ್ರಕಾರ ಅವನ ಹತ್ರ ದುಡ್ಡು ಇದ್ದರೂ ಕೂಡ ತಲೆಯಲ್ಲಿ ಕೂದಿಲ್ಲ ಅನ್ನೋದು ಕಾರಣಕ್ಕೆ ನನ್ನನ್ನು ಮದುವೆ ಆಗಲಿಲ್ಲ, ಆ ಒಂದು ಕಾರಣಕ್ಕೆ ಅವನನ್ನು ಹತ್ಯೆ ಮಾಡಿರೋದು ಅಂತ. ಸೊ ಏನು ಹೇಳಬೇಕಂತವ್ರಿಗೆ, ಎಂತೆಂಥ ಹುಚ್ಚರುಗಳು ಇರ್ತಾರೆ ಈ ಭೂಮಿ ಮೇಲೆ ಅಂತಂದರೆ, ನನಗೆ ಈ ಒಂದು ರೀಸನ್ ಕೇಳಿದ್ಮೇಲೆ ನಗಬೇಕು ಆಳ್ಬೇಕಂತಲೇ ಗೊತ್ತಾಗಲಿಲ್ಲ. ಸೊ ನಿಮಗೆ ಈ ಒಂದು ಆ ಹುಡುಗಿ ಕೊಟ್ಟ ಕಾರಣದ ಬಗ್ಗೆ ನಿಮಗೆ ಏನು ಅನಿಸುತ್ತೆ ಅನ್ನೋದನ್ನು ಕಮೆಂಟಲ್ಲಿ ತಿಳಿಸೆ.